ಹಾಯ್. ಹಲೋ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಪ್ರಣತಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು UGHPS ಭರಮಸಾಗರ. ನಾನು ಕನ್ನಡ ವರ್ಣಮಾಲೆ ಅಕ್ಷರಗಳ ಬಗ್ಗೆ ಹೇಳುತ್ತೇನೆ. ಕನ್ನಡ ವರ್ಣಮಾಲೆ ಅಕ್ಷರಗಳು 49 ಇವೆ. ಕನ್ನಡ ವರ್ಣಮಾಲೆ ಅಕ್ಷರಗಳು 3 ವಿಧಗಳಾಗಿ ಮಾಡಿದ್ದಾರೆ. ಅವು ಯಾವುವು ಎಂದರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಎನ್ನುವರು. ಸ್ವರಾಕ್ಷರಗಳು 13 ಇವೆ. ಅದರಲ್ಲಿ 3 ವಿಧಗಳಾಗಿ ಮಾಡಿದ್ದಾರೆ. ಅವು ಯಾವುವು ಎಂದರೆ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಎಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಹ್ರಸ್ವಸ್ವರ ಎನ್ನುವರು. ಹ್ರಸ್ವಸ್ವರ 6 ಇದ್ದಾವೆ. ಉದಾಹರಣೆ ನೋಡೋಣ. ಅ, ಇ, ಉ, ರು, ಎ, ಓ. ದೀರ್ಘಸ್ವರ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು. ದೀರ್ಘಸ್ವರ 7 ಇದ್ದಾವೆ. ಉದಾಹರಣೆ ನೋಡೋಣ. ಆ, ಈ, ಉ, ಎ, ಓ, ಔ. ಪ್ಲುತಸ್ವರ 2ಕ್ಕಿಂತ 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಪ್ಲುತಸ್ವರ ಎನ್ನುವರು. ಎಸ್ ಚಿಹ್ನೆ ಬಳಸುತ್ತಾರೆ. ಉದಾಹರಣೆ ನೋಡೋಣ. ಕೊಕ್ಕೊ ಖೋ. ಯೋಗವಾಹಗಳು 2. ಅವು ಯಾವುವು ಎಂದರೆ ಅನುಸ್ವರ 1 0, ವಿಸರ್ಗ 2 0. ವ್ಯಂಜನಾಕ್ಷರಗಳಲ್ಲಿ 2 ವಿಧ ಮಾಡಿದ್ದಾರೆ. ವ್ಯಂಜನಾಕ್ಷರಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಎನ್ನುವರು. ಅವು ಯಾವುವು ಎಂದರೆ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9. ವರ್ಗೀಯ ವ್ಯಂಜನದಲ್ಲಿ 3 ವಿಧಗಳಾಗಿ ಮಾಡಿದ್ದಾರೆ. ಅವು ಯಾವುವು ಎಂದರೆ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಅಲ್ಪಪ್ರಾಣ 10 ಅವು ಯಾವುವು? ಉದಾಹರಣೆ ನೋಡೋಣ. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪಪ್ರಾಣ ಅಕ್ಷರಗಳು ಎನ್ನುವರು. ಮಹಾಪ್ರಾಣ ಅಕ್ಷರಗಳು 10. ಅವು ಉದಾಹರಣೆ ನೋಡೋಣ. ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣ ಅಕ್ಷರಗಳು ಎನ್ನುವರು. ಅನುನಾಸಿಕ ಅವು ಮೂಗಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುವರು. ಅವು 5. ಅವರ್ಗೀಯ ವ್ಯಂಜನ 9, ಅವರ್ಗೀಯ ವ್ಯಂಜನ 9. ಅವು ಯಾವುವು ಎಂದರೆ ಯ, ರ, ಲ, ವ, ಶ, ಶೆ, ಸ, ಹ, ಳ. ಎಲ್ಲರಿಗೂ ಧನ್ಯವಾದಗಳು.